ಪ್ರತಿದಿನ ದುಡ್ಡು ನೋಡಬೇಕಾ? ದಿನಾ ದುಡ್ಡು ಸಂಪಾದನೆ ಚೆನ್ನಾಗಿ ಆಗಬೇಕಾ? ಅದರಲ್ಲೂ ಸಣ್ಣ ಪುಟ್ಟ ವ್ಯಾಪಾರಸ್ಥರು ದಿಢೀರಂತ ದೊಡ್ಡ ಮಟ್ಟದ ಲಾಭದಾಯಕವಾಗುವಂತಹ ಶ್ರೀಮಂತಿಕೆಯ ಈ ವ್ಯಾಪಾರ ನಿಮ್ಮದಾಗಬೇಕು ಅನ್ನುವುದಾದರೆ ಈ ಒಂದು ಧನ ಆಕರ್ಷಣೆ ಮಾಡುವಂತಹ ಬೇರನ್ನು ನಿಮ್ಮ ಅಂಗಡಿಯಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಕಟ್ಟುಬಿಡಿ. ಖಂಡಿತವಾಗಿಯೂ ನಿಮ್ಮ ಶ್ರೀಮಂತಿಕೆ ದಿಕ್ಕು ಬದಲಾಗುತ್ತದೆ. ಕೋಟಿ ಕೋಟಿ ಲಾಭ ಮಾಡುತ್ತಿರುವ ಕೋಟ್ಯಾಧಿಪತಿಗಳ ರಹಸ್ಯವೇ ಈ ಬೇರು ಅಂತಲೇ ಹೇಳಬಹುದು. ಈ ಬೇರು ಯಾವುದು, ಇದು ಎಲ್ಲಿ ಸಿಗುತ್ತೆ, ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸಿದ್ಧಿಮಂತ್ರಂ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಮತ್ತು ಈ ಬೇರು ಬೇಕು ಅಂದರೂ ಕೂಡ ಕಮೆಂಟಲ್ಲಿ ಹಾಕಿ ತಿಳಿಸೋದ್ರ ಮುಖಾಂತರ ಅಥವಾ ನಮ್ಮ ಶ್ರೀ ಮಂಜುನಾಥ ಗುರುಗಳಿಗೆ ಫೋನ್ ಮಾಡೋ ಮುಖಾಂತರ ಅವರಿಂದ ಕೇಳಿ ಪಡೆದುಕೊಳ್ಳಬಹುದು. ಸಾವಿರಾರು ಜನರಿಗೆ ಮಂಜುನಾಥ ಗುರುಗಳಿಂದ ಸಾಕಷ್ಟು ಲಾಭದಾಯಕವಾದಂತಹ ಪರಿಹಾರಗಳು ಸಿಕ್ಕಿದೆ. ಸಾಲದಿಂದ ಸಮಸ್ಯೆಗಳನ್ನು ಪಡೆದಿರುವವರಿಗೆ ಸಾಲವನ್ನು ತೀರಿಸುವ ಹಾಗೆ ಮಾಡಿದ್ದಾರೆ. ಆ ಗುರುಗಳಿಂದ ಎಷ್ಟೋ ಜನ ಶ್ರೀಮಂತರಾಗಿದ್ದಾರೆ. ಇನ್ನು ಮನೆಯಲ್ಲಿ ಅಥವಾ ಅಂಗಡಿಯಲ್ಲಿ ವ್ಯಾಪಾರ ಮಾಡುವವರು ಈ ಧನ ಆಕರ್ಷಣೆಯ ಬೇರನ್ನು ಕಟ್ಟಬೇಕು. ಋಷಿಮುನಿಗಳ ಕಾಲದಲ್ಲಿ ಒಬ್ಬ ಬಡವ ಭಿಕ್ಷುಕನಿಗೆ ಈ ಬೇರನ್ನು ಋಷಿಮುನಿಗಳು ದಾನ ನೀಡಿದಾಗ ಆ ಬೇರಿನ ಸಹಾಯದಿಂದ ಆ ಭಿಕ್ಷುಕ ಮಹಾರಾಜನಾಗಿರುವಂತಹ ಒಂದು ಕಥೆಯೂ ಕೂಡ ಉಲ್ಲೇಖವಾಗಿದೆ. ಶ್ರೀ ಮಹಾಲಕ್ಷ್ಮಿ ವಿಷ್ಣು ಅವರಿಗೆ ಅತ್ಯಂತ ಪ್ರಿಯವಾದ ಗಿಡದ ಬೇರು ಇದಾಗಿರುತ್ತದೆ. ಎಷ್ಟೋ ಜನರ ಬಡತನ ಕೂಡ ನಿರ್ಮೂಲನೆ ಆಗಿದೆ. ಸಾಕಷ್ಟು ಜನರಿಗೆ ಈ ಬೇರಿನ ಸಹಾಯದಿಂದ ಸಾಲಗಳು ತೀರಿಸಿದ್ದಾರೆ. ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕಂಡಿದ್ದಾರೆ. ದುಡ್ಡಿನ ಸಮಸ್ಯೆಯಿಂದ ಬಳಲುತ್ತಾ ಇರುವವರಿಗೆ ದುಡ್ಡಿನ ಸಮಸ್ಯೆಗಳು ತೀರಿ ಹೋಗಿದೆ. ಉದ್ಯೋಗ ಇಲ್ಲದವರಿಗೆ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡುವ ಮಾರ್ಗಗಳು ತೆರೆದುಕೊಂಡಿದೆ. ಆ ಬೇರು ಧನಾಕರ್ಷಣೆಯ ಬೇರು. ಕಾಳಿಂಗ ಗಿಡದ ಬೇರು. ಈ ಕಾಳಿಂಗ ಗಿಡದ ಬೇರನ್ನು ಒಂದು ಸ್ವಲ್ಪವೂ ಚ್ಯುತಿ ಬಾರದ ಹಾಗೆ ಗಿಡಕ್ಕೆ ನೋವಾಗದ ರೀತಿಯಲ್ಲಿ ಅದನ್ನು ಪೂಜಿಸಿ ಮಂತ್ರಿಸಿ ತದನಂತರ ಅದರಿಂದ ಬೇರ್ಪಡಿಸಿ ತಂದು 31 ದಿನಗಳ ಕಾಲ ಮಹಾಯಜ್ಞ ಪೂಜೆಯಿಂದ ದೈವ ಶಕ್ತಿಯ ಅನುಗ್ರಹವನ್ನು ಅದಕ್ಕೆ ತುಂಬಿ ಸಿದ್ಧ ಮಾಡಿ ಇಟ್ಟಿದ್ದಾರೆ. ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿದರೆ ಸಾಕು, ಆ ಬೇರನ್ನು ನಿಮಗೆ ತಲುಪಿಸಿಕೊಡುತ್ತಾರೆ. ಎಷ್ಟೋ ಜನರಿಗೆ ಆ ಬೇರು ಕೊಟ್ಟಿದ್ದಾರೆ. ಇನ್ನು ಕೆಲವು ಬೇರುಗಳು ಮಾತ್ರ ಬಾಕಿ ಇರೋದು. ನೀವು ಬೇಗನೆ ಕರೆ ಮಾಡಿ ಅವರಿಂದ ಕೇಳಿ. ನಿಜವಾಗ್ಲೂ ಕಷ್ಟದಲ್ಲಿದ್ದವರು ಮಾತ್ರ ಕೇಳಿದ್ರೆ ತುಂಬ ಉಪಯೋಗ ಆಗುತ್ತೆ.